ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ವೀಕ್ಷಕರೇ, ಮಾವಿನ ಹಣ್ಣು ತಿನ್ನುವುದು ಹೇಗೆ? ಮಾವಿನ ಹಣ್ಣು ಅಂದ್ರೆ ಯಾರಿಗೆ ಇಷ್ಟ ಇರುವುದಿಲ್ಲ? ಎಲ್ಲರಿಗೂ ಮಾವಿನ ಹಣ್ಣು ಅಂದ್ರೆ ಅಚ್ಚುಮೆಚ್ಚು. ಅದರಲ್ಲೂ ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣು ತಿನ್ನುವುದು ಪ್ರತಿಯೊಬ್ಬರು ಸರ್ವೇ ಸಾಮಾನ್ಯ. ಆದರೆ ಆರೋಗ್ಯಕರವಾದ ಮಾವಿನ ಹಣ್ಣು ತಿನ್ನುವುದು ಹೇಗೆ? ವಿವರಣೆ ನೀಡಲಿದ್ದಾರೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ದೇವನಹಳ್ಳಿ ತಾಲೂಕು, ಶ್ರೀಯುತ BM ಮಲ್ಲಿಕಾರ್ಜುನ ಬಾಬು ಅವರು. ವರದಿ ರಾಜು ಗೌಡ. ಈಗ ಪ್ರಸ್ತುತ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇದೆ. ಈಗ ಸುಮಾರು ಜನ ನಾಗರಿಕರಿಗೆ ತಾಂತ್ರಿಕವಾಗಿ ಮಾವಿನ ಹಣ್ಣು ಹೇಗೆ ತಿನ್ನೋದು ಅನ್ನೋದು ಅಷ್ಟೊಂದು ಮಾಹಿತಿ ಇರುವುದಿಲ್ಲ. ಒಂದು ಯಾವುದೇ ಜಾತಿಯ ಮಾವಿನ ಹಣ್ಣಾಗಲಿ ಗ್ರಾಹಕರು ಅರ್ಧ ಗಂಟೆ ಅದನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ತಿನ್ನೋದ್ರಿಂದ ಅದರಲ್ಲಿರುವ ವಿಷಕಾರಿ ಸ್ಪ್ರೇಸ್ ಆಗಲಿ ಅಥವಾ ಬೇರೆ ಆ್ಯಸಿಡ್ಸ್ ಆಗಲಿ ಅವನ್ನೆಲ್ಲ ನೀರು ಎಳ್ಕೊಬಿಟ್ಟು ಮಾವಿನ ಹಣ್ಣು ಸ್ವಲ್ಪ ಉತ್ತಮ ರೀತಿಯಲ್ಲಿ ಕಾಪಾಡ್ತದೆ. ಆದ್ದರಿಂದ ದಯಮಾಡಿ ರೈತರೆಲ್ಲ ಬರೀ ನಾಗರಿಕರು ಎಲ್ಲ ಪ್ರಜೆಗಳು ಮಾವು ತಿನ್ನೋರೆಲ್ಲ ಒಂದು ಅರ್ಧ ಗಂಟೆ ಮಾವಿನ ಹಣ್ಣು ಮಾರ್ಕೆಟಿಂದ ತಂದ ಮೇಲೆ ನೆನೆಸ್ಬಿಟ್ಟು ತಿನ್ನೋದ್ರಿಂದ ಅದರಲ್ಲಿ ಫೈಟಿಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ ಇರ್ತದೆ. ಅದು ಸ್ವಲ್ಪ ನೀವು ಹಂಗೆ ಡೈರೆಕ್ಟಾಗಿ ನೇರವಾಗಿ ಮಾವಿನ ಹಣ್ಣು ತಿನ್ನೋದ್ರಿಂದ ಅದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಹೊಟ್ಟೆ ಉಗುರ ಬರೋದು ಆ ರೀತಿ ಆಗೋಕ್ಕೆ ಸಾಧ್ಯ ಇರ್ತದೆ. ಅದರಿಂದ ದಯಮಾಡಿ ಎಲ್ಲ ಸ್ವಲ್ಪ ಅವರು ನೆನೆಸಿಬಿಟ್ಟು ನೀರಲ್ಲಿ ತಿನ್ನೋದ್ರಿಂದ ಉತ್ತಮ. ಮತ್ತು ಮಾವಿನ ಸಾಧ್ಯವಾದಷ್ಟು ಅಗಲೊತ್ತು ತಿನ್ನೋದು ಉತ್ತಮ. ಯಾಕಂತಂದರೆ ಮಾವಿನಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರ್ತದೆ. ನೈಟ್ ಹೊತ್ತು ತಿಂದರೆ ಮಾವಿನ ಹಣ್ಣು ಆ ಶುಗರು ಎಲ್ಲೂ ಖರ್ಚಾಗಲ್ಲ, ಸ್ವಲ್ಪ ಒಬೆಸಿಟಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಜಾಸ್ತಿ ಏನಿಲ್ಲ, ಸಾಧ್ಯವಾದಷ್ಟು ಹಗಲೊತ್ತು ಮಾವು ತಿನ್ನೋದು ಒಳ್ಳೆಯದು ರಾತ್ರಿಗೆ. ಯಾಕಂತಂದರೆ ರಾತ್ರಿ ಹೊತ್ತು ಮಲಗಿರ್ತೀವಿ, ನಾವೇನು ವ್ಯಾಯಾಮ ಇರಲ್ಲ, ಎಕ್ಸಸೈಸ್ ಇರಲ್ಲ. ಈ ಮಾವಿನ ಹಣ್ಣಲ್ಲಿ ಯಥೇಚ್ಛವಾದ ಒಂದು ಶುಗರ್ಸ್ ಮತ್ತು ಆಮ್ಲ ಇರೋದ್ರಿಂದ ಸ್ವಲ್ಪ ಆದಷ್ಟು ಹಗಲೊತ್ತು ತಿನ್ನೋದು ಒಳ್ಳೆಯದು. ಇವಾಗ ನಮಸ್ಕಾರ. ಈ ಮಾಹಿತಿ ಎಲ್ಲ ಪಡ್ಕೊಂಡು ತಮ್ಮ ಆರೋಗ್ಯ ಉತ್ತಮವಾಗಿ ಕಾಪಾಡಿಕೊಳ್ಳಲು ವಿನಂತಿಸಿದೆ. ಮಲ್ಲಿಕಾರ್ಜುನ ಬಾಬು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ದೇವನಹಳ್ಳಿ.